ಜೈ ಶ್ರೀರಾಮ್. ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ಸದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಭಗವದ್ಗೀತೆ ಉಪನ್ಯಾಸಗಳು, ಅದರಲ್ಲಿ ಪೇಜ್ ನಂಬರು 89, ಚಾಪ್ಟರ್ 14 ನೋಡಬೇಕಾಗಿದೆ. ಅಲ್ಲಿ ನಿನ್ನೆ ನಾವು ಮಾಡಿದ್ವಿ, ಇವತ್ತು ಸ್ಟಡಿ ಗ್ರೂಪ್ ಇದೆ, ನೋಡ್ತಾ ಹೋಗೋಣ. ಇಲ್ಲಿ ಶ್ರೀಧರ್ ಅವರೇ, ಕರ್ಮಯೋಗ ಅಂದರೆ ಹೇಗೆ ಮಾಡೋದು? 4 ಇಂಪಾರ್ಟೆಂಟ್ ಪಾಯಿಂಟ್ಗಳು ಯಾವುದು ಕರ್ಮಯೋಗಕ್ಕೆ? ಕರ್ಮಯೋಗ ಆಗಬೇಕಾದ್ರೆ, ಕರ್ಮಯೋಗ ಮಾಡಬೇಕಾದ್ರೆ ಮುಂದಿನದು ಬಂದು ಕರ್ಮದ ಫಲ ಇರಬಾರ್ದು, ಕರ್ಮದ ಫಲ ಬಿಡಬೇಕು. 2 ಸಮತ್ವ ಬುದ್ಧಿ ಇರಬೇಕು. 3ನೇದು ಬಂದು ಈಶ್ವರನ ಪ್ರಣಿಪಾತನೆಯನ್ನು ಮಾಡಬೇಕು, ಈಶ್ವರನ ಇದರಲ್ಲೇ ಮಾಡಬೇಕು, ಅವನಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನೋದು ಇದಿರಬೇಕು. 3 ಇನ್ನೊಂದು ಜ್ಞಾಪಕ ಬರ್ತಾ ಇಲ್ಲ ಸರ್. ತೊಂದರೆ ಇಲ್ಲ, ಯಾರಾದರೂ ಆ್ಯಡ್ ಮಾಡಿ. ಫಸ್ಟ್ ಒನ್ನೇ ನಾನು ಅನ್ನೋದು ಬಿಟ್ಟು ಮಾಡ್ಬೇಕು ಅಂತ. 2ನೇದು ಫಲಾಪೇಕ್ಷೆ ಇಲ್ದಿರ ಮಾಡ್ಬೇಕು. ಭಗವದ್ ಅರ್ಪಣ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ಬೇಕು. ಕೊನೆಯಲ್ಲಿ 3 ಮಾಡಿದ್ರೆ ಸಮತ್ವ ಅನ್ನೋದು ತಾನಾಗೆ ರಿಸಲ್ಟ್ ಸಿಕ್ಕೋಗ್ಬಿಡುತ್ತೆ. ಸಮತ್ವಂ ಯೋಗ ಉಚ್ಯತೆ ಅಂತ ಭಗವಂತ ಹೇಳಿದ್ದಾರೆ. ಕರೆಕ್ಟ್. ಅವರು 3 ಹೇಳಿದ್ರು. ಮೊದಲನೇದು ನಾನು ಅಹಂಕಾರವನ್ನು ಬಿಟ್ಟು ಮಾಡಬೇಕು ಅನ್ನೋದು. ಮಿಕ್ಕಿರದಲ್ಲಿ ಪಾಪ ಹೇಳಿದರು. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಪಾಯಿಂಟ್ ಇದೆ. ಇಲ್ಲಿ ನಾನು ಅನ್ನೋದನ್ನು ಬಿಡಬೇಕು, ಫಲಾಪೇಕ್ಷೆ ಬಿಡಬೇಕು ಅಂತಾರೆ. ಈ ಎರಡು ನಾವು ಹಿಂದಿಂದಕ್ಕೆ ಹೋಗಿ ನೋಡ್ಕೋಬೇಕು. ಯಾವುದಕ್ಕೋಸ್ಕರ ಇದನ್ನು ಬಿಡಕ್ಕೆ ಹೇಳಿದ್ದಾರೆ? ಯಾರದು? ಅಹಂಕಾರ, ನಾನು ಮಾಡ್ತಾ ಇದ್ದೀನಿ ಅಂತ ಕರ್ತೃತ್ವ ಬುದ್ಧಿ ಇರುತ್ತಲ್ಲ ಸರ್, ಅದನ್ನ ತೆಗೆಯೋದಕ್ಕೋಸ್ಕರ ನಾನು ಅನ್ನೋದು ಫಸ್ಟ್ ಬಿಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಮೊದಲನೇದು ಕರ್ತೃತ್ವ ಅಥವಾ ಭೋಕ್ತೃತ್ವ, ನಾನು ಅನ್ನೋದು. 2ನೇದು ಯಾವುದು? ಫಲಾಪೇಕ್ಷೆ. ನಮ್ಗೆ ಇದೆರಡೇ ತೊಂದರೆ ಆಗಿರೋದು. ನಾನ್ ಮಾಡ್ತಾ ಇದ್ದೀನಿ ಅನ್ನೋದು, ನನಗೆ ಫಲ ಆಗ್ಬೇಕು ಅಂತ ಹೇಳೋದೇ ನಮ್ಗೆ ತೊಂದರೆ ಮಾಡ್ತಾ ಇರೋದು. ಕರೆಕ್ಟು. ಗಾಢನಿದ್ರೆಯಲ್ಲಿ ಏನಾಗಿರ್ತೀವಿ? ಗಾಢನಿದ್ರೆಯಲ್ಲಿ ಆತ್ಮನಾಗಿರ್ತೀವಿ. ಆ ಕರ್ತೃತ್ವ ಭೋಕ್ತೃತ್ವ ಯಾವುದು ಇರಲ್ಲ. ಎದ್ದಿದ ತಕ್ಷಣ ಏನಾಗುತ್ತೆ? ಬಂದ್ಬಿಡುತ್ತೆ, ನಾನು ನನ್ನದು ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಆ ನಾನು ಅನ್ನೋದಕ್ಕೆ ಏನಂತಾರೆ? ಅನಾತ್ಮ ಅಲ್ಲ, ಅನಾತ್ಮ ಸರಿ. ಕರ್ತೃತ್ವ, ಜೀವಪ್ಪ. ಕರ್ತೃತ್ವ, ಪ್ರಮಾತೃತ್ವ, ಜ್ಞಾತೃತ್ವ, ಭೋಕ್ತೃತ್ವ ಇಷ್ಟು ಸೇರಿ ಪ್ರಮಾತೃತ್ವ, ಜೀವಪ್ಪ, ಏನ್ ಬೇಕಾದರೂ ಹೇಳ್ರಿ. ಇನ್ನ ಫಲಾಪೇಕ್ಷೆ ಬಿಡಬೇಕು ಅನ್ನಂದ್ರೆ ಏನಂತ? ಯಾವುದಕ್ಕೆ ಹೋಲಿಸ್ತಾ ಇದೆ ಅದು? ಫಲಾಪೇಕ್ಷೆ ಬಿಡೋದಕ್ಕೆ ಭೋಕ್ತೃತ್ವ ಅಲ್ಲ, ಭೋಕ್ತೃತ್ವ ಆಗೋಯ್ತು. ನಾನು ಅನ್ನೋದೇ ಭೋಕ್ತೃತ್ವ. ಭೋಕ್ತೃತ್ವ ಸೇರಿ ಫಲ ಅನುಭವಿಸೋದು. ಫಲ ಇಲ್ಲಿ ನನ್ನದು. ಫಲ ಏನು? ನನಗೆ ಬೇಕು, ನನ್ನದು ಫಲ ನನಗೆ ಬೇಕು. ಇಲ್ಲಿ ನಾನು ನನ್ನದು ಎರಡಿದೆ. ಇಲ್ಲಿ ಈ ಜೀವಪ್ಪನ್ನ ನಾನು ಅಂತ, ಅಥವಾ ಈ ಶರೀರವನ್ನು ನಾನು ಅಂತ, ಶರೀರಕ್ಕಿಂತ ಹೊರಗಡೆ ಇರೋದನ್ನು ನನ್ನದು, ಇದನ್ನು ಕರ್ತೃತ್ವ, ಭೋಕ್ತೃತ್ವ ಅಂದರೆ ಫಲ. ನನ್ನದು, ಫಲ ನಂದು. ಹಾಗೆ ಆದ್ದರಿಂದ ಈ 2 ಮನಸ್ಸಿನಲ್ಲಿಟ್ಕೊಂಡು ಕರ್ಮಯೋಗದಲ್ಲಿ ಹೆಣೆದಿದ್ದಾರೆ.
ನಾವು ಇವುಗಳನ್ನ ಮಾಡಿದ್ದಾದರೆ ಕರೆಕ್ಟಾಗಿ ಏನೇ ಕೆಲಸ ಮಾಡಲಿ, ಯಾವ ಕೆಲಸ ಮಾಡೋದಕ್ಕೋಸ್ಕರ ಹೇಳಿದೆ ಶಾಸ್ತ್ರದಲ್ಲಿ, ಜನರಲ್ ಆಗಿ ಪರ್ಟಿಕ್ಯುಲರ್ ಆಗಿ ಯಾವ ಕೆಲಸ ಮಾಡೋದಕ್ಕೆ ಹೇಳಿದೆ ಶಾಸ್ತ್ರದಲ್ಲಿ ಕರ್ಮಯೋಗ ರೂಪದಲ್ಲಿ? ಶಾಸ್ತ್ರೀಯ ಕರ್ಮಗಳು. ಶಾಸ್ತ್ರೀಯ ಕರ್ಮಗಳು ಎಷ್ಟು ಜನ ಮಾಡ್ತೀವಿ? ಶಾಸ್ತ್ರೀಯ ಕರ್ಮಗಳು ಏನ್ ಮಾಡ್ಬೇಕು ಇವಾಗ? ಎಷ್ಟು ಜನ ಮಾಡ್ತಾರೆ ಶಾಸ್ತ್ರೀಯ ಕರ್ಮ? ಶಾಸ್ತ್ರೀಯ ಕರ್ಮ ಎಷ್ಟು ಜನ ಗೊತ್ತಿದೆ? ಕರ್ಮಕಾಂಡದಲ್ಲಿರೋದು ಹೆಂಗೆ ಯಾರು ಗೊತ್ತಿದೆ? ಬ್ರಾಹ್ಮಣರೇ ಮಾಡಲ್ಲ, ಯಾರು ಮಾಡಲ್ಲ ಸರ್. ಮತ್ತೆ ಇವಾಗ ಏನ್ ಮಾಡ್ಬೇಕು? ಇದಕ್ಕೆ ಸ್ವಧರ್ಮ ಅಂತ ಹೇಳ್ತಾ ಇದ್ದೀನಿ ಸರ್. ಭಗವಂತ ಅದಕ್ಕಿಂತ ಕೆಳಗಡೆ ಬಂದು ಸ್ವಧರ್ಮ ಅಂತ ಹೇಳ್ತಾ ಇದ್ದೀನಿ. ಲೌಕಿಕ ಕರ್ಮಗಳು, ಸ್ವಧರ್ಮ ಕರ್ಮ, ಸ್ವಕರ್ಮ, ಲೌಕಿಕ ಕರ್ಮಗಳು ಕೂಡ ನೀನು ಇವು ಮಾಡಲ್ಲಲ್ವಾ? ಭಗವಂತನಿಗೆ ಈ ಕರ್ಮಯೋಗ ರೂಪದಲ್ಲಿ ಮಾಡ್ರಿ. ಸೊ ಇಷ್ಟು ನಾವು ತಿಳ್ಕೊಬೇಕಾಗಿರೋದು. ಸರಿ, ಈಗ ನಾನು ಕರ್ಮಯೋಗ ರೂಪದಲ್ಲಿ ಕರ್ಮ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗೋದವೆಲ್ಲ ಬೇರೆ. ನನಗಿಲ್ಲಿ ಏನಾಗುತ್ತೆ? ಇನ್ನೊಂದು ಏನಾಗಬೇಕು? ಅಂತಃಕರಣ ಶುದ್ಧಿ ಮತ್ತು ಆ ಕಡೆ ಜ್ಞಾನಕ್ಕೆ ಅಂತರ್ಮುಖತ್ವ ಬರೋದವೆಲ್ಲ ಬಿಟ್ಬಿಟ್ರೆ ನಾನು ಕರ್ಮಯೋಗ ರೂಪದಲ್ಲಿ ಮಾಡಿದೆ, ನನಗೇನಾಗುತ್ತೆ? ಅಥವಾ ಕರ್ಮಯೋಗ ಇಲ್ಲದೆ ಬೇರೆ ಕರ್ಮ ರೂಪದಲ್ಲಿ ಮಾಡಿದೆ ಏನಾಗುತ್ತೆ ಹೇಳಿಸಿದ್ರು? ಸಮತ್ವ ಬರುತ್ತೆ ಸರ್. ಸಮತ್ವ ಸಮತ್ವ ಅಲ್ಲ, ಸಮತ್ವ ಸರಿ. ಈಗ ನಾನು ಕರ್ಮ ಯೋಗದಲ್ಲಿ ಮಾಡಲಿಲ್ಲ, ಒಂದು ಕೆಲಸವನ್ನ ಮಾಡಿದೆ, ಅಲ್ಲಿ ಏನಾಗುತ್ತೆ ನನಗೆ? ಅವಾಗ ಪಾಪ ಪುಣ್ಯಗಳು ಅಂಟ್ಕೊಳ್ಳಲ್ಲ. ಕರ್ಮ ಬಂಧನ ಆಗುತ್ತೆ ಸರ್. ಅದೇ ಪಾಪ ಪುಣ್ಯಗಳು ಅಂಟ್ಕೊಳ್ಳುತ್ತೆ, ಕರ್ಮ ಬಂಧನವಾಗುತ್ತೆ. ಪಾಪ ಪುಣ್ಯಗಳು ಅಂಟ್ಕೊಂಡ್ರೆ ಇಲ್ಲೂ ಅನುಭವಿಸ್ಬೇಕು, ಮತ್ತೆ ಅಲ್ಲಿ ಹೋದರೆ ಸ್ವರ್ಗ ನರಕ ಅಲ್ಲೂ ಅನುಭವಿಸ್ಬೇಕು. ಈಗ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಏನಾಗುತ್ತೆ? ಇದಕ್ಕೆ ಕನ್ಸರ್ನ್ ಏನಾಗುತ್ತೆ? ಪಾಪ ಪುಣ್ಯಗಳಿಗೆ ಅಂಟ್ಕೊಳ್ಳಲ್ಲ ಸರ್. ಅಂಟ್ಕೊಳ್ಳೋದಿಲ್ಲ. ಹೇಗಿದೆ ನೋಡ್ರಿ, ಕರ್ಮಯೋಗ ರೂಪದಲ್ಲಿ ಮಾಡಿದ ತಕ್ಷಣ ಪಾಪ ಪುಣ್ಯ ಅಲ್ಲ ಸ್ವಾಮಿ, ಪಾಪ ಬೇಕಾದ್ರೆ ಅಂಟ್ಕೊಳ್ದೇ ಇರಲಿ, ಪುಣ್ಯ ಕೂಡ ಅಂಟ್ಕೊಳ್ದೇ ಇದ್ರೆ ಹೇಗೆ? ಪ್ರಶ್ನೆ. ಅಂಟ್ಕೊಳ್ಳಿ ಬಿಡಿ, ಪುಣ್ಯ ಇದ್ರೆ ಏನಂತೆ, ತಪ್ಪೇನು? ಅದನ್ನ ಅನುಭವಿಸಕ್ಕೂ ಇನ್ನೊಂದು ಜನ್ಮ ತಗೋಬೇಕು. ಅದು ಇಂಪಾರ್ಟೆಂಟ್. ಹೇಗಿದೆ ನೋಡ್ರಿ. ಸೊ ನಾವು ಕರ್ಮಯೋಗದಲ್ಲಿ ಮಾಡೋದ್ರಿಂದ ನೋಡ್ರಿ, ಈಗ ಸರಿ, ನಾನು ಈ ಒಂದು ವಿಚಾರ ತಿಳ್ಕೊಂಡಾಗ್ಲಿಂದ ನಾನು ಕರ್ಮಯೋಗ ರೂಪದಲ್ಲೇ ಕೆಲಸ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ರೆ, ಮತ್ತು ನಾನು ಮುಕ್ತನಾಗ್ಬಿಡ್ಬೇಕು. ಯಾಕೆ? ಪಾಪ ಪುಣ್ಯ ಅಂಟ್ಕೊಳ್ಳಲ್ಲ. ಹಾಗಾದ್ರೆ ನನಗೆ ಸತ್ತ ಮೇಲೆ ಮೋಕ್ಷ ಆಗ್ಬಿಡ್ಬೇಕು. ಪ್ರಶ್ನೆ. ಪಾಪ ಪುಣ್ಯ ಅಂಟ್ಕೊಳ್ಳಲ್ವಲ್ಲ, ಅಂಟ್ಕೊಳ್ತಾ ಇದ್ಮೇಲೆ ಇನ್ನೇನು ನನಗೆ ಯೋಚನೆ, ಮೋಕ್ಷ ಆಗ್ಬಿಡ್ಬೇಕು. ಏನ್ ಮಾಡ್ತೀರಾ? ಜ್ಞಾನದಿಂದಲೇ ಮೋಕ್ಷ ಸರ್. ಅದು ಜ್ಞಾನಕ್ಕೆ ಕರ್ಕೊಂಡು ಹೋಗುತ್ತೆ ಕರ್ಮಯೋಗ ಅಷ್ಟೇ. ಕರೆಕ್ಟು. ಈಗ ನಾನು ಕರ್ಮಯೋಗ ರೂಪದಲ್ಲೇ ಮಾಡ್ತಾ ಇದ್ದೆ, ಆಗ ನನಗೆ ಪಾಪ ಪುಣ್ಯ ಇಲ್ಲ. ನಾನು ಶರೀರ ಬಿಟ್ಟ ಮೇಲೆ ನಾನು ಮುಕ್ತನಾಗ್ಬಿಡ್ಬೇಕು. ಈಗ ನನಗೆ ವಿಚಾರ ಗೊತ್ತಾದಾಗ್ಲಿಂದ ಕರ್ಮಯೋಗದಲ್ಲಿ ಮಾಡೋದ್ರಿಂದ ನಾನು ಪಾಪ ಪುಣ್ಯ ಎರಡು ತಪ್ಪಿಸ್ಕೊಂಡ್ಬಿಟ್ಟೆ. ಹಾಗಾದ್ರೆ ಸತ್ ಮೇಲೆ ಮುಕ್ತ ಆಗಬೇಕು. ಅವಾಗ ಏನ್ ಮಾಡ್ತೀವಿ? ಹಳೆ ಬ್ಯಾಲೆನ್ಸ್ ಸಂಚಿತ. ಹಿಡ್ಕೊಳ್ರಿ ಪಾಯಿಂಟ್. ಹಳೆ ಬ್ಯಾಲೆನ್ಸ್ ಯಾವುದು? ಹಳೆ ಬ್ಯಾಲೆನ್ಸ್ ಯಾವುದು? ಚಿತ್ತದಲ್ಲಿ ಇರುತ್ತಲ್ಲ ಸರ್. ಇಲ್ಲಿ ತನಕ ಆಗಿರೋದು ಯಾವುದು? ಇಲ್ಲಿ ತನಕ ಮುಂದಿನಲ್ಲ ಇಲ್ಲಿ ತನಕ ಏನೇನಾಗಿರೋದು ಅಷ್ಟು ಜನ್ಮಗಳಿಂದ ಇಲ್ಲಿ ತನಕ ಏನೇನಾಗಿದೋ ಅದರ ಸಂಚಿತ ಪಾಪದ ಹಂಗೆ ಇರುತ್ತೆ. ಸಂಚಿತ ಕರ್ಮ. ಹಾಗೆ ಆಗಾಮಿ ತಪ್ಪಿಸ್ಕೊಂಡ್ರಿ. ಆಗಾಮಿ ಅಂತಂದ್ರೆ ಇವಾಗ ನಿಮಗೆ ವಿಚಾರ ಗೊತ್ತಾಗ್ಲಿಂದ ಕರ್ಮಯೋಗದಲ್ಲಿ ಅದು ಕರೆಕ್ಟಾಗಿ ಮಾಡಿದ್ದೀವಿ ಅಂತಲೇ ಇಟ್ಕೊಳ್ರೆ, ಆಗ ಇನ್ನು ಮುಂದಕ್ಕೆ ನಿಮಗೆ ಕರ್ಮದ ಬಂಧನ ಇಲ್ಲ, ಸ್ವರ್ಗನೂ ಇಲ್ಲ, ನರಕ ಅಲ್ಲ. ಒಳ್ಳೇದಾಯಿತು. ಹಾಗಾದರೆ ಮುಕ್ತನಾಗಬೇಕಲ್ಲ ಅಂತಂದರೆ ಹಿಂದೆ ಮಾಡಿದ್ದು ಯಾರಪ್ಪಂದು
ಸಂಚಿತ ಕರ್ಮದಲ್ಲಿ ಕೂತಿದೆಯಲ್ಲ, ಅದು ಎಷ್ಟಿದೆಯೋ ಯಾರು ಗೊತ್ತೋ, ಕೋಟಿ ಕೋಟಿ ಜನ್ಮಗಳಲ್ಲಿದೆ. ಒಂದು ಸಾರಿ ಒಂದೇ ಬೀಜ ಉಪಯೋಗಿಸೋದು ನೀವು, ಅಂಥ ಎಷ್ಟು ಕೋಟಿ ಬೀಜಗಳಿದೆಯೋ ಆಕಾಶದಲ್ಲೆಲ್ಲ ಹರಡಿದ್ರು ಇನ್ನೂ ಮಿಕ್ಕಿರುತ್ತೆ, ಜಾಗ ಮಿಕ್ಕಿರಲ್ಲ, ಅಲ್ಲ ಜಾಗ ಮಿಕ್ಕಿರುತ್ತೆ. ಅಷ್ಟು ಕರ್ಮಗಳು ಮಾಡಿದ್ವಿ ನಾವು, ಅವುಗಳನ್ನೆಲ್ಲ ಏನು ಮಾಡ್ತೀರಾ? ಅದು ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಏನು ಮಾಡ್ತೀರಾ? ಪ್ರಾರಬ್ಧ ಕರ್ಮ ಅದು ಅನುಭವಿಸ್ಲೇಬೇಕು, ತೀರ್ಲೇಬೇಕು, ಈ ಜನ್ಮದಲ್ಲಿ ತೀರ್ಲೇಬೇಕು. ಅದಕ್ಕೆ ಕೆಲವ್ರು ಏನು ಹೇಳ್ತಾರೆ, ನೀವು ಕರ್ಮಯೋಗದಲ್ಲೇ ಮಾಡಿಬಿಟ್ರೆ ಮುಕ್ತರಾಗ್ಬಿಡ್ತೀರಾ, ಜ್ಞಾನ ಬಿಟ್ಬಿಡ್ರಿ, ಅಲ್ಲಿವರೆಗೂ ಹೋಗೋದೇ ಇಲ್ಲ ಇವ್ರು. ಯಾಕೆ? ಆಗಾಮಿ ಕರ್ಮ ತಪ್ಪಿಸ್ಕೊಂಡ್ಬಿಡ್ತೀನಿ. ಪ್ರಾರಬ್ಧ ಕರ್ಮ ಏನು ಮಾಡ್ತೀಯಾ? ಅಯ್ಯೋ ಅದು ನಾನು ಮುಗ್ದಿದ ಮೇಲೆ ನಂದು ಸಾವು ಬಂದಿದ ತಕ್ಷಣ ಪ್ರಾರಬ್ಧ ಕರ್ಮ ಎಕ್ಸಾಸ್ಟೆಡ್, ಬಿಟ್ಟ ಬಾಣ, ಅದ್ರ ಗುರಿ ಮುಟ್ಟಿದ ತಕ್ಷಣ ಎಕ್ಸಾಸ್ಟೆಡ್. ಸೊ ನನಗೆ ಆಗಾಮಿ ಕರ್ಮ ಇಲ್ಲ, ಏನೂ ಇಲ್ಲ, ಪ್ರಾರಬ್ಧ ಕರ್ಮ ಎಕ್ಸಾಸ್ಟೆಡ್, ಈಗ ನಾನು ಮುಕ್ತನಾಗ್ಬಿಡ್ಬೇಕು ಅಂದರೆ ಸಂಚಿತ ಕರ್ಮ ಹೇಗೆ ತಪ್ಪಿಸ್ಕೊಂತೀರಾ ಅಂತ ಪ್ರಶ್ನೆ ಬರುತ್ತಿಲ್ಲ. ಸರಿ, ನಿಮಗೆ ಜ್ಞಾನ ಆದರೆ ಸಂಚಿತ ಕರ್ಮ ಹೇಗೆ ತಪ್ಪಿಸ್ಕೊಂತೀರಾ? ಪ್ರಶ್ನೆ. ಯಾರು? ಜ್ಞಾನಿಗೆ ಯಾವುದು ಇಲ್ಲ ಸರ್. ಜ್ಞಾನ ಆದ್ಮೇಲೆ ಹಿಂದಿಲ್ಲ ಮುಂದಿಲ್ಲ, ಕರ್ಮದ ಬಂಧನ ಎಂದೆನ್ಗೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಾಗ ಅವ್ನಿಗೆ ಎಲ್ಲಿರುತ್ತೆ ಸರ್? ಯಾಕೆ ಅಂತ ಕೇಳ್ತಾ ಇದ್ದೀನಿ. ನಿಜ, ಆತ್ಮಸ್ವರೂಪ, ಶರೀರ ದೃಷ್ಟಿ ಹೊರಟೋಗುತ್ತೆ ಸರ್. ಶರೀರದಲ್ಲಿ ತಾಧ್ಯಾತ್ಮ ಇಲ್ಲ ಅವನ್ಗೆ. ಆತ್ಮಸ್ವರೂಪ ಕಂಡ್ಕೊಂಬಿಟ್ಮೇಲೆ ಶರೀರಕ್ಕೆ ಆಗೋದು ಅವ್ನ್ಗೆ ಹೆಂಗಾಗುತ್ತೆ? ಅವ್ನ್ಗೆ ಪ್ರಾರಬ್ಧನೂ ಇರಲ್ಲ, ಯಾವುದೂ ಇರೋದಿಲ್ಲ, ಅವನ್ಗೆಲ್ಲ ಯಾರ್ಯಾರಿಗೂ ಇರೋದಿಲ್ಲ ಅಂತ ಅವ್ನು ತಿಳ್ಕೊಂಬಿಟ್ಟಿರ್ತಾನೆ. ಶ್ರೀಧರ್ ಅವ್ರೇನೋ ಹೇಳ್ತಾ ಇದ್ರಿ, ಹೇಳಿ ಸರ್, ಏನು ಆ್ಯಡ್ ಮಾಡಂಗಿದ್ರೆ ಮಾಡಿ. ಇಲ್ಲ ಸರ್, ಅಷ್ಟೇ ಸರ್. ಯಾಕೆಂದ್ರೆ ಅವನಿಗೆ ಜ್ಞಾನ ಆದ ಕೂಡಲೇ ಹಳೇದೆಲ್ಲ ಇದಾಗತ್ತೆ. ಏನಾಗುತ್ತೆ ಜ್ಞಾನ ಆಗಿದ ತಕ್ಷಣ? ಏನಾಗುತ್ತೆ ಅವನಿಗೆ? ಸಂಚಿತದಲ್ಲಿ ಏನೇನಿರುತ್ತೋ ಅದು ಕ್ಲಿಯರ್ ಹೇಗಾಗತ್ತೆ ಅಂದ್ರೆ, ಅವನು ಜೀವ ರೂಪದಲ್ಲಿ, ಜೀವಾತ್ಮರಿಗೆ ಮಾತ್ರ ತಾನೆ ಇದೆಲ್ಲ ಅಂಟುಗಳು. ಅವನ ಪರಮಾತ್ಮತನೇ ರೂಪ ಆಗ್ಬಿಡ್ತಾನೆ, ಸ್ವರೂಪದಲ್ಲೇ ಇರ್ತಾನಲ್ಲ. ಪರಮಾತ್ಮಗೆ ಏನು ಎಲ್ಲ ಅತೀತ ಅಲ್ಲ ಅವನು. ಸೊ ಅವನಿಗೆ ಶರೀರ ಇಲ್ಲ, ಅಶರೀರ ಅಂತ ಗೊತ್ತಾಗ್ಬಿಡುತ್ತೆ. ಹೇಗೆ ನಾವು ನಿದ್ದೆಯಲ್ಲಿದ್ದಾಗ ಶರೀರ ಇರುತ್ತ, ಇನ್ನು ಕನಸ್ಗೆ ಹೋದ್ರೆ ಈ ಶರೀರ ಇರಲ್ಲ, ಬೇರೆ ಶರೀರ. ಓದಿಯ ಪಿಶಾಚೇಂದ್ರ ಬಂದೇಕ ಭಕ್ಷಿಲೆ. ನಿದ್ದೆಯಲ್ಲಿ ಯಾವ ಶರೀರ ಇದೆ ನೋಡ್ರಿ, ದೇವ್ರ ಸ್ಯಾಂಪಲ್ ಕೊಟ್ಟಿದ್ದಾನೆ. ಪ್ರತಿದಿನ ನಿದ್ದೆಯಲ್ಲಿ ನಮ್ಗೆ ಯಾವ ಪಾಪ ಪುಣ್ಯ ಬರೋದಿಲ್ಲ, ಇರ್ಲಿ. ಆದ್ರಿಂದ ಇನ್ನು ಒಂದು ಏನು ಹೇಳ್ತಾರೆ ಅಂದ್ರೆ, ಜ್ಞಾನಾಗ್ನಿಯಿಂದ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಬೀಜ ಇರುತ್ತಲ್ಲ, ಈಗ ನಮ್ಮ ಹತ್ರ ಬೀಜ ಇದೆ ಅಂತ ಇಟ್ಕೊಡ್ರಿ, ನೀವು ಕಾಫಿ ಬೀಜನ ಏಣ್ಸೋ ಹಾಗೆ ಏಣ್ಸ್ಬಿಡ್ರಿ, ಹೆಂಚಿನ ಮೇಲೆ ಹಾಕಿ. ಈಗ ನೀವು ಅದನ್ನು ಹುಟ್ಟಾಕ್ರಿ, ಬೆಳೆಯಲ್ಲ. ಹಂಗೆ ಜ್ಞಾನಾಗ್ನಿಯಿಂದ ಬೀಜಗಳೆಲ್ಲ ಸುಟ್ಟು, ಅದು ಇದ್ರೂ ಕೂಡ ಅದು ಡಮ್ಮಿ, ಕೆಲಸ ಮಾಡೋದಿಲ್ಲ, ಅದು ಮೊಳಕೆ ಬರೋದಿಲ್ಲ, ಗಿಡ ಆಗದೇ ಇಲ್ಲ. ಹಂಗೆ ಹೇಳೋದಕ್ಕಿಂತ ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ನಾನು ಕ್ಲಿಯರ್ ಮಾಡ್ತೀರಾ ಯಾರಾದರೂ? ದೃಷ್ಟಾಂತ. ನಮ್ಗೆ ಇದು ಅರ್ಥ ಆಗೋದು ಸ್ವಲ್ಪ ಕಷ್ಟ. ಜ್ಞಾನಾಗ್ನಿಯಿಂದ ಸುಟ್ಟಾಕುತ್ತೆ ಇವೆಲ್ಲ ಹೇಳ್ತಾರೆ. ಹೇಳ್ರಿ. ಹಾವು ಪೊರೆ ಬಿಟ್ಟ ಮೇಲೆ ಅದಕ್ಕೆ ಅದ್ರ ಮೇಲೆ ಏನಾದ್ರು ಅಭಿಮಾನ ಇರುತ್ತಾ? ಅದು ನಂದು ಅಂತ ಅದು ಮುಂದಕ್ಕೆ ಕೊಟ್ಟೋಗ್ಬಿಡ್ತೈತೆ. ಪೊರೆ ಐತೆ, ಅದದ್ದೇ, ಅದು ಶರೀರದ್ದೇ ಅದು, ಆದ್ರೆ ಅದು ಅದಲ್ಲ. ಸರಿ, ಅವನಿಗೆ ಇದು ಬೇರೆ. ಈಗ ನನಗಿಲ್ಲಿ ಹಾವು ಹಗ್ಗದ್ದೇ ಎಕ್ಸಾಂಪಲ್ನಿಂದ ನನಗೆ ಹಾವು ಎಂದೆಂದಿಗೂ ಇಲ್ಲ ಅಂತ ಗೊತ್ತಾಗೋಗುತ್ತೆ ನಮ್ಗೆ, ಹಗ್ಗನೇ ಇರೋದು ಅಂತ ಗೊತ್ತಾಗೋಗುತ್ತೆ. ಇನ್ನು ಶರೀರ ಏನೇ ಇಲ್ಲ ಅಂದ್ಮೇಲೆ ಆಗೋದೆಲ್ಲ ಎಲ್ಲಾಗುತ್ತೆ ನಮ್ಗೆ. ಅದರಿಂದ ಹಗ್ಗ ಅಂತ ಗೊತ್ತಾದಾಗ ಶರೀರ ಎಂದಿತ್ತು, ಹಗ್ಗ ಅಂತ ಗೊತ್ತಾದ್ಮೇಲೆ ಹಾವು ಎಂದಿತ್ತು? ಯಾವತ್ತು ಅಂದಿಲ್ಲ, ಇಂದಿಲ್ಲ, ಮುಂದಿಲ್ಲ, ಯಾವತ್ತೂ ಇಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ. ಹೇಗಿದೆ ಹಾಗೆ ಬ್ರಹ್ಮಜ್ಞಾನ ಆಗಿದ ತಕ್ಷಣ ಅವನಿಗೆ ನಾನು ಅಶರೀರ ಸ್ವರೂಪ, ನನಗೆ ಶರೀರನೇ ಇಲ್ಲ, ಜೀವಪ್ಪ ಇಲ್ಲ, ಆಮೇಲೆ ಅವಸ್ಥೆ ಇಲ್ಲ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಸೊಲ್ಲಿಲ್ಲ. ಹೇಗಿದೆ? ಬರೀ ಆತ್ಮ ಮಾತ್ರ, ಈ ಜೀವಪ್ಪ ಮಾತ್ರ ಅಲ್ಲ, ಎಲ್ಲ ಅನಾತ್ಮ ಕಿತ್ಕೊಂಡು ಹೋಗ್ಬಿಡುತ್ತೆ. ಹಾವು ಮಾತ್ರ ಅಲ್ಲ, ನೀರಿನ ಕೋಡಿ, ನೆಲದ ಬೆರಕು, ಹೂವಿನ ಮಾಲೆ, ಏನೇನು ಅನ್ಕೊಂಡಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ.
ಆದ್ದರಿಂದ ಅವಸ್ಥೆಗಳಿಲ್ಲ, ನಿರವಸ್ಥ. ಅಲ್ಲಿ ಪ್ರಮಾತೃ ಇಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಜ್ಞಾತೃತ್ವ ಇಲ್ಲ. ಫಲ ಯಾತಿಗೆ ಬೇಕು? ಅವನೇ ಆನಂದ ಸ್ವರೂಪ. ಅವನಲ್ಲೇ ಆನಂದ ಇರೋದರಿಂದ ಅವನು ಬೇರೆದಕ್ಕೆ ಯಾಕೆ ಬಾಯಿ ಬಿಡಬೇಕು? ಅವನೇ ಆನಂದ ಸ್ವರೂಪ. ಹೇಗಿದೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸಿಗೋ ಆನಂದ, ಇವನಿಗಿರೋ ಆನಂದದಲ್ಲಿ ಒಂದೊಂದು ಚುಮ್ಕೆ ಹಿಂಗೆ ಚುಮ್ಕ್ಸೋದು. ಅಷ್ಟು ಆನಂದ ಇವನಿಗೆ ಸಿಕ್ಕಿದಾಗ ಏನಾದರೂ ಕ್ರಿಯೆ ಮಾಡೋಕ್ಕೆ ಹೋಗ್ತಾನೆ? ಅದಕ್ಕೆ ಇವನಿಗೆ ನಿಷ್ಕ್ರಿಯನೋ, ನಿರವಸ್ಥ, ಅವಸ್ಥೆಗಳಿಲ್ಲ, ಅಶರೀರ, ಅಪ್ರಾಣ, ಅಮನಸ್ಕ ಸ್ಥಿತಿ, ಅಪ್ರಪಂಚ, ನಿಷ್ಪ್ರಪಂಚ. ಪ್ರಪಂಚ ಇಲ್ಲ, ಅವಸ್ಥೆ ಇಲ್ಲ. ಅವಸ್ಥೆ ಒಳಗಡೆ ಅರ್ಧ ಡಜನ್ ಅಡ್ರೆಸ್ ಇಲ್ದಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದು ಪರಮನ ನಿಜವಾದ ಸ್ವರೂಪ ಪರಮಾತ್ಮ ಅಂತ ತಿಳ್ಕೊಂಡಿದ್ದ ತಕ್ಷಣ ಇದು ಯಾವುದು ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಮಿಥ್ಯ ಅಂತಂದರೆ ಇರುತ್ತೆ ಅಂತಲ್ಲ, ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ. ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ. ಹಗ್ಗ ಕಣ್ಮೇಲೆ ಹಾವು ಎಲ್ಲಿರುತ್ತೆ? ಹಂಗೆ ಅನುಭವ ಬರುತ್ತೆ. ಇಷ್ಟು ನಾವು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಇವಾಗ ಇಲ್ಲಿ ಇಂಪಾರ್ಟೆಂಟಾಗಿ ಇವಾಗ ಬರಬೇಕಾಗಿರೋದು, ಆದ್ದರಿಂದ ಈ ಕರ್ಮ ಬಂಧನ ಅಂದರೆ ಪಾಪ ಪುಣ್ಯ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಗೀತಾಶಾಸ್ತ್ರದಲ್ಲಿ ಕರ್ಮಯೋಗವನ್ನು ಉಪಾಯವಾಗಿ ಹೇಳಿದೆ. ಈಗ ಇಲ್ಲಿ ಭಗವಂತ 2 ಉಪಾಯಗಳನ್ನು ಹೇಳ್ತಾನೆ. ನಾನು ಓದ್ತೀನಿ. ಒಂದು, ಜ್ಞಾನಿಯಾದವನ ಹೇಗೆ ನಡ್ಕೊತಾನೆ, ಅಥವಾ ಕರ್ಮಯೋಗ ಯೋಗಿಯವನು ಹೇಗೆ ನಡ್ಕೊತಾನೆ. ನಾನು ಓದ್ತೀನಿ, ಅದು ನಿಮ್ಗೆ ಗೊತ್ತಿದ್ದರೆ ನೀವೇ ಹೇಳ್ಬಿಡಿ, ಅಥವಾ ಓದೋದ್ರೆ ನಿಮ್ಗೆ ಆ ಪಾಯಿಂಟ್ ಅರ್ಥ ಆಗುತ್ತೆ. ಇಲ್ಲಿ ಜ್ಞಾನಿ ಯಾವುದನ್ನು ಆತ್ಮನೊಬ್ಬನೇ ಪರಮಾರ್ಥ ಸತ್ಯವೆಂಬುದನ್ನು ನಿಸ್ಸಂಶಯವಾಗಿ ಮನದಟ್ಟು ಮಾಡಿಕೊಂಡು ವ್ಯವಹರಿಸುತ್ತಾನೆ. ಅವನ ಅನುಭವ ಹೇಗಿರುತ್ತೆ? ಎಲ್ಲವೂ ತೋರಿಕೆ, ಇದರ ತಿರುಳೆಲ್ಲವೂ ಪರಮಾತ್ಮನೇ ಅಂತ ತಿಳುವಳಿಕೆಯಿಂದ ಅವನಿಗೆ ಧರ್ಮ ಅಧರ್ಮಗಳ ಬಂಧ ಇರೋದಿಲ್ಲ. ಜ್ಞಾನಿಯಲ್ಲಿ ಯಾವ ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಅವನಿಗೆ ಕರ್ಮದ ಸಂಘವಾಗಲಿ ಫಲದ ಸಂಘವಾಗಲಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಈಗ ಬ್ರಹ್ಮಜ್ಞಾನ ಆಗುತ್ತೆ. ಆದಾಗ ಅವನು ಹೇಗೆ ನಡ್ಕೊತಾನೆ ಅಂತ ಪ್ರಶ್ನೆ. ಈಗ ಅವನಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಫಲದ ಆಸೆ ಇರುತ್ತಾ? ಇಲ್ಲ ಸರ್, ಇರಲ್ಲ. ಮತ್ತೆ ಅವನು ಹೇಗೆ ನಡ್ಕೊಂತ? ಇರೋದಿಲ್ಲ. ಅವನು ಹೇಗೆ ನಡ್ಕೊತಾನೆ ಅದನ್ನು ಹೇಳ್ತಾರೆ. ಬೇಕಾದ್ರೆ ನೀವು ಅಲ್ಲಿ ನೋಡಿಕೊಂಡೆ ಆನ್ಸರ್ ಮಾಡಿ. ನಾನು ಓದಿದ್ದೀನಲ್ಲ, ಅಲ್ಲೇ ಇದೆ ಆನ್ಸರ್. ಅವನು ಪರಮಾತ್ಮನೇ ಲಕ್ಷ್ಯದಲ್ಲಿ ಇಟ್ಕೊಂತಾನೆ ಸರ್, ಅದೊಂದೇ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಎಲ್ಲವೂ ಅದೊಂದೇ, ಬೇರೆ ಮಿಕ್ಕಿದೆಲ್ಲ ತೋರಿಕೆ ಅಂತ ಇಟ್ಕೊಂತಾನೆ. ಮಿಕ್ಕಿದೆಲ್ಲ ತೋರಿಕೆ, ಪರಮಾತ್ಮ ಒಬ್ಬನೇ ಸತ್ಯ ಅಂತ ಇಟ್ಕೊಂತಾನೆ. ಈಗ ಮಿಕ್ಕಿದ್ದೆಲ್ಲ ತೋರಿಕೆ ಅಂದ್ರೆ, ಮಿಕ್ಕಿದ್ದಂದ್ರೆ ಯಾವ್ಯಾವುದು? ಅನಾತ್ಮಗಳೆಲ್ಲ ಸರ್. ಯಾವ್ದು ಅನಾತ್ಮಗಳು? ನನ್ನ ಬಿಟ್ಟು ಮಿಕ್ಕಿದೆಲ್ಲ 19 ಅರ್ಧ ಡಜನ್ ಎಲ್ಲ ಸೇರಿ, ಎಲ್ಲ ಸೇರಿ ಅವಸ್ಥೆ ಒಳಗಡೆ ಇರೋದು ಇಷ್ಟು ಕೂಡ ಸತ್ಯವಾಗಿ ಇಲ್ಲ. ನಾವು ನಿದ್ದೆಗೆ ಹೋದರೆ ಏನು ಅನುಭವ ಇರುತ್ತೋ, ಎದ್ದು ನನಗೆ ಶರೀರಗಳು ಹೀಗೆ ಇದ್ದರೂ, ಮೊದಲು ಇದ್ದಿರುತ್ತೆ ಹಾಗೆ ಇರುತ್ತೆ. ಶರೀರ ಸತ್ತೋಗ್ಬೇಕಾ? ಇಲ್ಲ, ಪ್ರಪಂಚ ಹಾಗೇ ಇರುತ್ತೆ. ನನಗೆ ಇದು ಹುಸಿ ತೋರಿಕೆ ಅಂತ ಗೊತ್ತಾಗ್ತದೆ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ನಾನು ಕ್ಲಿಯರ್ ಮಾಡಬೇಕು ಹೇಗೆ ಅಂತ. ದೃಷ್ಟಾಂತ ಬೇಡ, ನನಗೆ ದ್ರಾಷ್ಟಾಂತಿಕದಲ್ಲೇ ಎಕ್ಸಾಂಪಲ್ ಕೊಡಬೇಕು. ಹೇಗೆ ಸುಳ್ಳಂತ ಗೊತ್ತಾಗುತ್ತೆ ಬ್ರಹ್ಮಜ್ಞಾನಿಗೆ. ಅಂದ್ರೆ ಈಗ ನಾವು ಕನಸಿನಿಂದ ಎಚ್ಚರಿಕೆ ಆದ ಕೂಡಲೇ ಕನಸಿನಿಂದೆಲ್ಲ ಹೇಗೆ ಸುಳ್ಳು ಅನ್ಸತ್ತೋ, ಹಾಗೆ ನಿದ್ದೆಗೆ ಹೋದ್ಮೇಲೆ ಎಚ್ಚರಿಕೆಯಲ್ಲಿರೋದು ಕೂಡ ಎಲ್ಲಾನು ಸುಳ್ಳು, ಭ್ರಮೆ ಅನ್ಸತ್ತ. ನಿದ್ದೆಗೆ ಹೋಗೋದು ಬೇಡ. ಹೇಗೆ ನಾವು ಕನಸು ಕಾಣ್ತಾ ಇದ್ದಾಗ ಪ್ರತಿಯೊಬ್ಬರಿಗೂ ಅದು ಸತ್ಯ. ಎಲ್ಲಿವರೆಗೂ ಸತ್ಯ? ಎಚ್ಚರ ಬರೋವರೆಗೂ ಸತ್ಯ. ಬಂದಿದ್ದ ತಕ್ಷಣ ಛೇ, ಒಂದು ಗುಲ್ಗಂಜಿಯಷ್ಟು ಸತ್ಯ ಇಲ್ಲವಲ್ಲ ಅಂತ ಇಮಿಡಿಯೇಟಾಗಿ ಗೊತ್ತಾಗುತ್ತೋ ಇಲ್ವೋ? ಹಾಗೆ ಬ್ರಹ್ಮಜ್ಞಾನಿಗೆ ಆತ್ಮನ ಜ್ಞಾನ ಆಗಿದ ತಕ್ಷಣ ಇದು ಸುಳ್ಳು ಅಂತ ಅವನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತಿನ್ನೇನು ಮಾಡ್ತಾನೆ ಅವನು ಅಷ್ಟು ಗೊತ್ತಾದ ಮೇಲೆ? ಆದ್ದರಿಂದ ಆನಂದವಾಗಿರ್ತಾನೆ. ಇಷ್ಟು ಸರಪ. ಈಗ ಇವನಿಗೆ ಕರ್ತೃತ್ವ, ಭೋಕ್ತೃತ್ವ ಯಾವುದೂ ಇಲ್ಲ. ಈ ಕರ್ಮಯೋಗ ಮಾಡೋಕ್ಕೆ ಶುರು ಮಾಡಿದ್ದಾನೆ, ಇನ್ನು ಮುಕ್ತನಾಗಿಲ್ಲ.
ಅವೊಂದು ಓದ್ತೀನಿ ಕೇಳ್ಕೊಳ್ರಿ. ಎರಡನೇ ಉಪಾಯ, ಕರ್ತೃತ್ವ ಬುದ್ಧಿ ಇದ್ದೇ ಇರುತ್ತೆಯಾದರೂ ಇದೆಲ್ಲವೂ ಭಗವಂತನದೇ. ನಾನು ಆತನ ಭೃತ್ಯನಂತೆ ಕರ್ಮವನ್ನು ಮಾಡ್ತಾ ಇದ್ದೀನಿ. ಈ ಕರ್ಮಗಳ ಫಲದಲ್ಲಿ ನನಗೆ ಯಾವ ಭಾಗವೂ ಇರುವುದಿಲ್ಲ ಅಂತ ಸರ್ವದಾ ಮನಸ್ಸಿನಲ್ಲಿ ಭಾವಿಸುತ್ತಿರುತ್ತಾನೆ. ಅವನಿಗೂ ಜನ್ಮಬಂಧವಿಲ್ಲ. ಜನ್ಮಬಂಧ ಇಲ್ಲ ಅಂದರೆ ತಾತ್ಕಾಲಿಕವಾಗಿ, ಪರ್ಮನೆಂಟ್ ಅಲ್ಲ. ಅಂದರೆ ನಾನು ಈಗ ಹೇಳಿದ್ನಲ್ಲ, ಆಗಮಪಾಯಿಗಳು ತಪ್ಪಿಸ್ಕೊತಾನೆ. ಈಗ ನೀವು ಇವನು ಕರ್ಮಯೋಗಿ ಹೇಗೆ ಮಾಡ್ತಾನೆ, ಅವನು ಹೇಗೆ ಮಾಡ್ತಾನೆ ಪ್ರಪಂಚದಲ್ಲಿ ಕೆಲಸ ಮಾಡುವಾಗ? ಕರ್ಮಯೋಗಿ ಏನ್ ಮಾಡ್ತಾನೆ ಅಂದ್ರೆ ಸರ್ವೆಂಟ್ ತರ ಮಾಡ್ತಾನೆ. ಸರ್ವೆಂಟ್ಗೆ ಯಾವುದೇ ತರ ಲಾಭ ನಷ್ಟ ಏನಿರಲ್ಲ ಅವನಿಗೆ. ಆದರೆ ಯಜಮಾನರಿಗೆ ಮಾತ್ರ ಇದ್ದೇ ಇರುತ್ತೆ. ಮಾಸ್ಟರ್ ಅಂಡ್ ಸರ್ವೆಂಟ್. ಮಾಸ್ಟರ್ ಯಾವಾಗಲೂ ಇದ್ದೇ ಇರುತ್ತೆ ಯೋಚನೆ, ಏನಾಗತ್ತೋ ಏನೋ ಲಾಭ ಸಿಗುತ್ತೋ. ಸರ್ವೆಂಟ್ಗೆ ಇರಲ್ಲ. ಅದೇ ತರ ನಾವು ಸರ್ವೆಂಟ್ ಅಂತ ಮಾಡ್ಕೊಂಡ್ರೆ ನಮ್ಗೆ ಯಾವುದು ಇರೋದು ಅಂಟ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೆ ಸರ್ವೆಂಟ್ ಆಗ್ಬೇಕು ನಾವು? ಪರಮಾತ್ಮನಿಗೆ. ಅಂದ್ರೆ ನಮ್ಮ ಸ್ವರೂಪ ಇದೆಯಲ್ಲ ಅದಕ್ಕೆ, ಅಂದ್ರೆ ಪರಮಾತ್ಮನಿಗೆ. ಇಲ್ಲಿ ಕರೆಕ್ಟ್. ಇಲ್ಲಿ ನಾವು ಯಾವತ್ತೂ ನಮ್ಮ ಸ್ವರೂಪ ಅಂದರೆ ನಿದ್ದೆನಲ್ಲಿ ನಾವು ನೋಡ್ಕೊಂಡ್ಬಿಡ್ಬೇಕು. ಆವಾಗ ರಾಮ, ಕೃಷ್ಣ, ಗೋವಿಂದ, ಜೀಸಸ್ಸು, ಅಲ್ಲ, ಈ ಪ್ರಾಬ್ಲಮ್ ಬರಲ್ಲ. ಆ ಅನುಭವವನ್ನು ನೀವು ಹೆಸರು ಕೊಟ್ಟು ಆಕಾರ ಕೊಟ್ಟು ಏನು ಬೇಕಾದರೂ ಕರೀರಿ, ಹೊಂದುತ್ತೆ. ಅದು ಬಿಟ್ಟು ಆ ಅನುಭವ ಈ ರೀತಿ ತೋರ್ತಾ ಇದೆ, ಚಿನ್ನವೇ ಆಭರಣಗಳಲ್ಲಿ ತೋರ್ತಾ ಇದೆ ಅಂತ ಹಾಗೆ ಮಾಡ್ಕೋಬೇಕು. ಸೊ ಈ ಕರ್ಮಯೋಗಿ ಹಾಗೆ ಕೆಲಸ ಮಾಡ್ತಾನೆ. ಬಟ್ ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಇರುತ್ತಾ ಇಲ್ವಾ ಕರ್ಮಯೋಗಿಗೆ? ತುಂಬಾ ತಿನ್ನೌಟ್ ಆಗಿರುತ್ತೆ. ಇರುತ್ತೆ. ಎಲ್ಲಿವರೆಗೂ ಇರುತ್ತೆ ಕರ್ತೃತ್ವ ಭೋಕ್ತೃತ್ವ ಮತ್ತೆ ಈ ಪ್ರಪಂಚ ಎಲ್ಲ ಸತ್ಯವಾಗಿ? ಜ್ಞಾನ ಆಗೋ ತನಕ ಇರುತ್ತೆ ಅಷ್ಟೇ. ಹಾವು ಕಾಣೋವರೆಗೂ, ಅಲ್ಲ, ಹಗ್ಗ ಕಾಣೋವರೆಗೂ ಹಾವು ಸತ್ಯ, ಆಮೇಲೆ ಇಲ್ಲ. ಹಾಗೆ ಹೋಗ್ಲಿ, ಕರ್ಮಯೋಗಿ ಬಿಟ್ಬಿಡ್ರಿ. ಈಗ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ರಿ, ಅದು ಬಿಟ್ಬಿಡ್ರಿ. ಸ್ವರ್ಗಕ್ಕೆ ಹೋದಾಗ ನಾನು ಕರ್ತೃತ್ವ ಇರುತ್ತಾ? ಕರ್ತೃತ್ವ ಭೋಕ್ತೃತ್ವ ಅವೆಲ್ಲ ಪ್ರಮಾತೃತ್ವ ಇರುತ್ತೆ. ಬ್ರಹ್ಮಲೋಕಕ್ಕೆ ಹೋದ್ರೆ ಅಲ್ಲೂ ಇರುತ್ತೆ, ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ. ಅಲ್ಲೂ ಇದ್ದೇ ಇರುತ್ತೆ. ನಾನು ಇಂದ್ರನೇ ಆಗ್ಬಿಡ್ತೀನಪ್ಪ. ಆವಾಗ ಅವನಿಗೂ ಆಸೆ ಇರುತ್ತೆ, ಅವ್ರಿಗೂ ಕಂಟಿನ್ಯೂ ಆಗ್ಬೇಕು. ಯಾರ ಹತ್ತಿದ್ರು ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೊಬ್ಬ ಇಂದ್ರ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನು ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಅವರು ದೇವತೆಗಳಾಗಲಿ, ರಾಕ್ಷಸರಾಗಲಿ, ಮನುಷ್ಯರಾಗಲಿ ಅಥವಾ ಗಂಧರ್ವರಾಗಲಿ, ಯಾರಾದರೂ ಮುಕ್ತರಾಗೋವರೆಗೂ ಇವು ಇದ್ದೇ ಇರುತ್ತೆ ಬಂಧನ. ಇದು ಚೆನ್ನಾಗಿ ನಮ್ಗೆ ಹೇಳ್ಕೊಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಹೋಗೋಣ. ಈಗ ಮುಸಲ್ಮಾನರು, ಕ್ರಿಶ್ಚಿಯನ್ಸು ಈ ಪುನರ್ಜನ್ಮದ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ ಅದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಏನು ಹೇಳ್ತಾರೆ? ಅವ್ರ ಜನ್ಮ ನಂಬಲ್ಲ ಸರ್, ಪುನರ್ಜನ್ಮ ಎಲ್ಲ ನಂಬೋದಿಲ್ಲ ಸರ್. ಅವರು ಸರಿ, ಒಂದೇ ಜನ್ಮ, ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಹೋಗ್ತೀವಿ ನಾವು ಅಂತ ಹೇಳ್ತಾರೆ ಸರ್. ಹೇಳ್ತಾರೆ. ಆಗಲಿ ಬಿಡಿ, ಏನು ಕಳ್ಕೊಳ್ಳೋದು ನಾವು? ನಮ್ಮದ್ರಲ್ಲಿ ಏನು ಬೆನಿಫಿಟ್ಟು? ಅವ್ರದಕ್ಕೂ ನಮ್ಮದಕ್ಕೂ ಅವ್ರದ್ರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತೀರಾ ನೀವು? ಅವ್ರು ತಪ್ಪು ಮಾಡಿದವನು ಅವನು ಸರಿಪಡಿಸ್ಕೊಳಕ್ ಅವಕಾಶನೇ ಇಲ್ದಂಗೆ ಆಗೋಗುತ್ತೆ ಸರ್. ಅವಾಗ ಒಂದೇ ನರ್ಕು ಕೊಟ್ಟೋಗ್ಬಿಟ್ಮೇಲೆ ಆಗೋದೇ ಇಲ್ಲ ಅಂತ. ಸೊ ಹೇಗಿದೆ ನೋಡ್ರಿ. ಹಾಗಾದರೆ ನಮ್ಮಲ್ಲಿ ಏನಾಗುತ್ತೆ? ನಾವು ಮಾಡಿ ಅನುಭವಿಸ್ಬೇಕು, ಮತ್ತೆ ಹುಟ್ಟಿ ಬಂದು ಅನುಭವಿಸ್ಬೇಕಾಗುತ್ತೆ. ಅದರಿಂದ ನಮ್ಗೆ ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಫಲ ಆಗುತ್ತೆ. ಆ ತರ ಈಶ್ವರನ ನಂಬ್ತೀವಲ್ಲ ಸರ್, ಅವನು ನಮ್ಗೆ ಒಳ್ಳೆ ಜನ್ಮ ಕೊಡ್ತಾನೆ, ಒಳ್ಳೆ ಫಲ ಕೊಡ್ತಾನೆ ನಮ್ಗೆ ಅನ್ನೋದ್ರ ನಂಬಿಕೆಯಿಂದ ನಾವು ಕೆಟ್ಟದ್ ಮಾಡೋದಿಲ್ಲ. ಕೆಟ್ಟದ್ ಮಾಡಿದ್ರೆ ಮತ್ತೆ ಕೆಟ್ಟ ಜನ್ಮ ಪಡಿಬೇಕಾಗುತ್ತೆ. ಸರಿ, ಈಗ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ಕ್ಲಿಯರ್ ಮಾಡ್ರಿ. ನಮ್ದಕ್ಕೂ ಅವ್ರದಕ್ಕೂ. ಅವ್ರದ್ದು ಗೊತ್ತಾಯ್ತು, ನಮ್ದ್ರಲ್ಲಿ ಏನಾಗತ್ತೆ ಅಂದ್ರೆ ಜನ್ಮಗಳಿಂದ ಹೆಚ್ಚಾಗಿ ಯಾವ್ದೆಲ್ಲ ಒಂದು ಜ್ಞಾನ ಪಡೆದ ಕೂಡಲೇ
ಮುಕ್ತಿ ಆಗತ್ತೆ. ಹುಟ್ಟು ಸಾವು ಎರಡು ಇರೋದೇ ಇಲ್ಲ, ಅವರೆಲ್ಲ ಪ್ರಶ್ನೆನೇ ಇಲ್ಲ. ಮತ್ತೆ ಬಂಧನದಿಂದ ಯಾವತ್ ಮುಕ್ತಿ ಅವನಿಗೆ? ಅವ್ರ ಪ್ರಕಾರ ನಡ್ಕೊಂಡ್ರೆ ಒಂದ್ ಸ್ವರ್ಗ ಅಥವಾ ನರಕ. ಸೊ ಅವನಿಗೆ ನೆಕ್ಸ್ಟ್ ಏನಾಗದ್ರೆ ಅವನಿಗೆ ಅಲ್ಲಿ ಎಲ್ಲಿ ಮುಕ್ತಿಯಲ್ಲಿ ಮೋಕ್ಷ ಎಲ್ಲಿ ಅವನಿಗೆ? ಸೊ ನಾವು ಇಂಪಾರ್ಟೆಂಟ್ ಇರೋದು ಮೋಕ್ಷ ಪಡಿಬೇಕು ಅಂತ. ಸೊ ಅದು ಇರೋದೇ ಇಲ್ಲ ಅವ್ರದ್ರಲ್ಲಿ. ಸೊ ಝೀರೋ ಅಲ್ಲಿ ಅವರು ಇಲ್ಲ. ಅವ್ರದ್ರಲ್ಲಿ ಮೋಕ್ಷ ಅಂದ್ರೆ ಏನು ಹೇಳ್ರಿ? ಸ್ವರ್ಗಕ್ಕೆ ಹೋಗೋದಷ್ಟೇ ಅಂತ. ಸ್ವರ್ಗಕ್ಕೆ ಹೊರಟೋಗ್ತೀವಿ ನಾವು. ಅಲ್ಲ, ಅವ್ರದ್ರಲ್ಲಿ ಹೇಳ್ತಾರೆ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಸ್ವರ್ಗಕ್ಕೆ ಹೋಗ್ತೀಯ, ಕೆಟ್ಟ ಕೆಲಸ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀಯ, ಫಿನಿಶ್. ಮತ್ತಿನ್ನ ಚಾಯ್ಸ್ ಇಲ್ಲ ನಿನಗೆ, ಇಲ್ಲೇ ಒಂದೇ ಜನ್ಮ. ಆ ಥರ ಹೇಳಿದ್ರೆ ಆ ದೇವ್ರನ್ನ ಏನಂತ ಕರಿಬೇಕು ನಾವು? ಪಕ್ಷಪಾತ ಮಾಡ್ತಾನೆ ಅಂತಂದಂಗ ಏಜೆಂಟೋ ಪಕ್ಷಪಾತನೋ ಏನೋ ಮಾಡ್ತಾನೆ ಅಂತ. ನಮ್ಮದ್ರಲ್ಲಿ ನೋಡ್ರಿ, ಈಗ ದೇವರು ಅಂದ್ರೆ ಕರುಣಾಮಯ ಆಗಿರ್ಬೇಕು. ಅದಕ್ಕೆ ನಾನು ಕೇಳಿದ್ದು ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ. SLC ಫೇಲ್ ಆಗಿಬಿಡ್ತಾನೆ, ಹೇಗಿದೆ? ಅವ್ರದ್ರಲ್ಲಿ ಫೇಲ್ ಆಯ್ತಾ, ಬಿಡು ಇನ್ನೇನು ಓದಂಗಿಲ್ಲ, ಓ ಗೋವಿಂದ ನಾಮ ಹಾಕ್ಕೊಂಡು ಹೋಗ್ಬಿಡಿನ ಅಂತಾರೆ. ನಮ್ದ್ರಲ್ಲಿ ಹಂಗಿಲ್ಲ, ಕಟ್ಟು 10 ಸಲ ಕಟ್ಟೋ ಫೇಲ್ ಆಗೋ ಪರವಾಗಿಲ್ಲ, 11ನೇ ಸಲ ಪಾಸ್ ಆಗ್ತೀಯಲ್ಲ ಬೇಷ್. ಹೆಂಗಿದೆ ನೋಡ್ರಿ, ಹೇಗಿದೆ? ಯಾವ್ದು ಬೆನಿಫಿಟ್? ಇದೇ ಬೆನಿಫಿಟ್ಟು. ಅಂದರೆ ಇಲ್ಲಿ ಏನಾಗುತ್ತೆ, ಅವ್ರ ದೇವ್ರಿಗೂ ನಮ್ಮ ದೇವ್ರಿಗೂ ನಿಜವಾಗ್ಲೂ ಆ ದೇವರುಗಳಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಅರ್ಥ ಹೇಳೋವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಪುರಾಣ ಭಗವದ್ಗೀತೆ ಎಲ್ಲ ಸರಿಯಾಗಿ ಹೇಳಿರುತ್ತೆ. ಇಲ್ಲಿ ನಮ್ಮದ್ರಲ್ಲಿ ಆ ಚಾಯ್ಸ್ ಇರುತ್ತೆ, ಇದ್ದರೆ ಒಳ್ಳೆಯದು. ಅಟ್ಲೀಸ್ಟ್ ಒಂದು ಜನ್ಮದಲ್ಲಿ ಅವನು ಮಿಸ್ ಆದರೂ ಇನ್ನೊಂದು ಜನ್ಮದಲ್ಲಾದರೂ ಅದನ್ನು ರೆಕ್ಟಿಫೈ ಮಾಡಿಕೊಳ್ಳಿ ಅಂತ. ಅದಕ್ಕೋಸ್ಕರ ನಮ್ಮದರಲ್ಲಿ ದೇವರು ಕರುಣಾಮಯಿ, ಅವ್ರದ್ರಲ್ಲಿ ಕಲ್ಲು. ಇಷ್ಟು ವ್ಯತ್ಯಾಸ ಸಿಗುತ್ತೆ. ಹೋಗಲಿ, ಪುನರ್ಜನ್ಮನ್ನ ಹೇಳದೇ ಇರೋರು ಇವರಿಬ್ಬರೇ. ಎಲ್ಲ ಧರ್ಮಗಳಲ್ಲಿ ಪ್ರತಿಯೊಂದರಲ್ಲೂ ಇವರಿಬ್ಬರು 2 ಧರ್ಮ ಬಿಟ್ಟರೆ ಮಿಕ್ಕದವರೆಲ್ಲ ಪುನರ್ಜನ್ಮ ರೀಇನ್ಕಾರ್ನೇಷನ್ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಯಾವ್ಯಾವ ಧರ್ಮಗಳು? ಜೈನರು, ಬುದ್ಧಿಸಮ್ನವರು, ಪಾರ್ಸಿಗಳು, ಹಿಂದೂಗಳು ಎಲ್ಲರೂ ಒಪ್ಕೊತಾರೆ. ಇಷ್ಟು ಸಾಕು. ಮುಂದಕ್ಕೆ ಚಾರ್ವಾಕರು ಒಪ್ಪಲ್ಲ, ಅವ್ರದ್ದು ಬಿಟ್ಬಿಡ್ರಿ. ಯಾಕೆ ಚಾರ್ವಾಕರು ಒಪ್ಪಲ್ಲ? ಅವರು ಪ್ರತ್ಯಕ್ಷ ಪ್ರಮಾಣಕ್ಕೆ ಮಾತ್ರ ಪಾಲಿಸ್ಕೊಳ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆದ್ದರಿಂದ ನಮ್ಮ ಕಡೆ ಈಶ್ವರ ಉದಾರವಾದ ಕಲ್ಪನೆ ಮಾಡಿಕೊಂಡಿರ್ತಾನೆ. ಆದ್ದರಿಂದ ಸರಿ, ನೆಕ್ಸ್ಟ್ 90ನೇ ಪೇಜ್ನಲ್ಲಿ 2ನೇ ಪ್ಯಾರ. ಹುಟ್ಟುವುದು, ಸಾಯುವುದು, ಮತ್ತೆ ಹುಟ್ಟುವುದು, ಹೀಗೆ ಜನ್ಮಗಳ ಸಾಲು ಕಡುಬಡೆಯದೇ ಇರುವುದಾದರೆ ಈ ಜನ್ಮಬಂಧಕ್ಕೆ ಕೊನೆಯಾಗುವುದು ಎಂದು ಮತ್ತೆ ಮತ್ತೆ ಹುಟ್ಟಿ ಸಂಸಾರ ದುಃಖವನ್ನು ಅನುಭವಿಸುವುದೇ ಮನುಷ್ಯನ ಸ್ವಭಾವವಾಗಿಬಿಟ್ಟರೆ ಇದರಿಂದ ಬಿಡುಗಡೆಯಾಗುವುದರು ಹೇಗೆ ಅಂತ ಯಾರಿಗಾದರೂ ಈ ಪ್ರಶ್ನೆ ಬರಬಹುದು. ಹೇಗೆ? ಏನಿದಕ್ಕೆ ಆನ್ಸರ್? ಈ ಶಂಕೆಗೆ ಶಾಸ್ತ್ರವೇ ಸಮಾಧಾನವನ್ನು ಹೇಳಿರುತ್ತೆ. ಯಾವ ಜನ್ಮದಲ್ಲಿ ಮನುಷ್ಯನಿಗೆ ಕರ್ಮಬಂಧದ ಸಂಕೋಲೆಯಿಂದ ತಪ್ಪಿಸಿಕೊಳ್ಳಬೇಕೆಂಬ ಸ್ವ ಇಚ್ಛೆ ಸದಿಚ್ಛೆಯುಂಟಾಗುವುದೋ, ಯಾವ ಜನ್ಮದಲ್ಲಿ ದೊಡ್ಡವರ ಸಹವಾಸದಿಂದ ಕರ್ಮಯೋಗವನ್ನು ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಜ್ಞಾನವನ್ನು ಪಡೆದುಕೊಳ್ಳುವನೋ ಆಗ ಕರ್ಮದೃಷ್ಟಿಯಿಂದ ಉಂಟಾಗಿದ್ದ ಬಂಧವು ಕಳಚಿ ಹೋಗುವುದು ಅಂತಾರೆ. ಇದು ಏನಿದೆ ಅರ್ಥ ಆಯ್ತು? ಇಲ್ಲಿ ಪ್ರಶ್ನೆ, ಈ ಸಂಸಾರ ಬಂಧನ ಅಥವಾ ಜನ್ಮ ಬಂಧನ ಹಾಗಂದ್ರೆ ಏನು? ಸಂಸಾರ ಬಂಧನ ಅಂದರೆ ಏನು? ಜನ್ಮ ಬಂಧ, ಇದರಿಂದ ಬಿಡುಗಡೆ ಆಗೋದು ಏನು? ಹುಟ್ಟು ಸಾವುಗಳು ಸರ್. ಸಂಸಾರ ಅಂದ್ರೆ ಹುಟ್ಟು ಸಾವುಗಳು. ಇಲ್ಲಿ ಶಂಕರಾಚಾರ್ಯ ಹೇಳಿ ಏನು? ಇಲ್ಲಿ ಅದೇ ನಾವು ಏನ್ ಮಾಡ್ಬೇಕು, ಅಲ್ಲಿಂದ ತಪ್ಪಿಸ್ಕೊಳ್ಳೋದು, ಆ ಸೈಕಲ್ ಇಂದ ತಪ್ಪಿಸ್ಕೊಳ್ಳೋದೇ
ಹೇಗೆ ಮತ್ತೆ ಹೇಗ್ ಮಾಡೋದು ಅಂದ್ರೆ ಅದೇ ಚಿತ್ತಶುದ್ಧಿ ಆಗ್ಬೇಕು, ಜ್ಞಾನ ತಗೋಬೇಕು, ಜ್ಞಾನ ತಗೊಂಡ್ ಕೂಡಲೇ ಇದಿರಲ್ಲ ಅಂತ ಹೇಳಿದ್ದಾರೆ. ಓಕೆ, ಈಗ ಶಂಕರಾಚಾರ್ಯರ ಪ್ರಕಾರ ಸಂಸಾರ ಅಂದ್ರೆ ಏನು? ಹುಟ್ಟು ಸಾವುಗಳು ಸರ್. ಹುಟ್ಟೋದು ಸಾಯೋದು ಅಲ್ಲ, ಜೀವ. ಇನ್ನೂ ನಾನು ಜೀವ ಅನ್ಕೊಂಡಿದೀವಲ್ಲ ಸರ್, ಅದೇ ಸಂಸಾರ. ನಾನು ಶರೀರ ಅಂತ ಅನ್ಕೊಂಡ್ರೆ ಅದನ್ನ ಸಂಸಾರ ಅಂತ ಕರೀತಾರೆ. ಮದುವೆ ಮಾಡ್ಕೊಂಡ್ರೆ ಹೆಂಡತಿ ಮಕ್ಕಳಿದ್ರೆ ಸಂಸಾರ ಅಲ್ಲ ಅವ್ರ ಪ್ರಕಾರ. ಯಾರು ಅನ್ಕೊಳ್ಳಲ್ಲ ಶರೀರ ನಾನು ಅಂತ, ಯಾರು ಅನ್ಕೊಳ್ಳಲ್ಲ ಹೇಳ್ರಿ? ಅನ್ಕೊಂಡ್ರೆ ಮತ್ತೆಲ್ಲ ಒಂದಕ್ಕೊಂದು ಲಿಂಕು. ಈಗ ಹುಟ್ಟು ಸಾವುಗಳಿಗೆ ಕಾರಣ ಏನು? ಶರೀರ. ಅದಕ್ಕೆ ಈ ಶರೀರ ಅಂದ್ರೆ ನಾನೇ. ನಾವೆಲ್ಲ ಹಾಗೆ ತಾನೇ ಅನ್ಕೊಂಡಿರೋದು. ಯಾರಪ್ಪ ನೀನು ಅಂತಂದ್ರೆ ಏನು ಮಾಡ್ತಾರೆ ಅವರು? ಎದೆ ತೋರಿಸ್ಕೊಂಡು ನಾನು ಸ್ವಾಮಿ ಅಂತಾರೆ ಅವರು. ಅವ್ರ ಅರ್ಥದಲ್ಲಿ ಎಲ್ಲಿಂದ? ಪಾದದಿಂದ ಹಿಡಿದು ತಲೆವರೆಗೂ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇಷ್ಟುದ್ದ ಇದ್ದೀನಿ, ಕರಗಿದ್ದೀನಿ, ಬೆಳಗಿದ್ದೀನಿ ಅಂತ ಈ ಒಂದು ಲುಕ್ಕಿಂದಲೋ, ಗಂಡಸು ಹೆಂಗಸು ಅಂತಲೋ, ಅಥವಾ ನನ್ನ ಗುಣದಿಂದ ಇವನು ಶ್ರೀಮಂತ, ಬಡವ, ಸುಂದರ, ಕುರೂಪಿ ಅಂತಲೋ, ಅಥವಾ ಅವನ ಕ್ರಿಯೆಯಿಂದ ಡಾಕ್ಟ್ರೋ ಇಂಜಿನಿಯರೋ ಏನೋ ಒಂದು. ಅದಕ್ಕೆ ಇದು ದ್ರವ್ಯ, ಗುಣ, ಕರ್ಮ ಇವುಗಳಿಂದ ನಾವು ನಾನು ಅನ್ಕೊತೀವಿ. ಅಲ್ಲಿಗೆ ಶಂಕರಾಚಾರ್ಯರ ಪ್ರಕಾರ ನಾನು ಅಂತ ಅನ್ಕೊಂಡ್ರೆ ಅದೇ ಸಂಸಾರ. ಸೊ ಇಲ್ಲಿಗೆ ಶಂಕರಾಚಾರ್ಯರು ದೇವರನ್ನ ತೋರಿಸೋದು ಹೇಗೆ? ನಾವು ಈ ಶರೀರವನ್ನು ನಾನು ಅನ್ಕೊತೀವಿ. ಶಂಕರಾಚಾರ್ಯ ಹತ್ರ ಹೋಗಿದ್ದೆ, ಸ್ವಾಮಿ ದೇವರು ನೋಡಿದ್ದೀರಾ? ನೋಡಿ ತೋರಿಸಿ ಅಂದಾಗ ಏನು ಹೇಳ್ತಾರೆ? ಅವ್ರು ಹೆಂಗೆ ಉತ್ತರ ಕೊಡ್ತಾರೆ? ಅವರು ಇದಕ್ಕೆ ಸಂಬಂಧಪಟ್ಟಿರೋದು ಇದೆಯಾ ಅಂತ ಕೇಳ್ತಾರೆ ಸರ್. ಇದೆಯಾ ಅಂದ್ರೆ ಹೋಗು ದೇವ್ರಿದ್ದಾನೆ ಅಂತ ಹೇಳ್ತಾರೆ ಸರ್. ಅಂದ್ರೆ ಅವ್ರು ಹೇಳೋದು, ಈ ಶರೀರ ನೋಡ್ಬೇಕಾದ್ರೆ ಕಣ್ಣಿರ್ಬೇಕು, ನಾವು ಎದುರುಗಡೆ ವ್ಯಕ್ತಿ ಇರ್ಬೇಕು, ನಮ್ಮನ್ನ ನಾವು ಒಳಗಡೆ ನೋಡ್ಕೊಳಕ್ಕೆ ಯಾವ್ದು ಬೇಕಾಗಿಲ್ಲ, ಅನುಭವದಲ್ಲೇ ಇರುತ್ತೆ. ಅದು ಹೆಚ್ಚು ಸ್ಪಷ್ಟವಾಗಿದೆ, ಬೆಳಕು ಎಲ್ಲ ಇರೋದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿದೆ ಆತ್ಮಸ್ವರೂಪ ಅನ್ನೋದು. ಇನ್ಯಾರಾದ್ರೂ ಆಡ್ ಮಾಡಿದ್ದೀರಾ ಸರ್? ಯಾರಾದ್ರೂ ನಮ್ಗೆ ಕೈ ಇದೆಯಾ ಅಂದ್ಕೊಳ್ಳೆ ಕೈ ನೋಡ್ಕೊಳಲ್ಲ ಸರ್. ನಾವು ಕಾಲು ಇದೀನಿ, ಕಾಲು ನೋಡ್ಕೊಳಲ್ಲ, ತಕ್ಷಣ ನೇರ ಅನುಭವದಲ್ಲಿ ಬಂದ್ಬಿಟ್ಟಿರುತ್ತೆ. ಹಾಗೆ ಸರ್, ಅದನ್ನು ಹೀಗೆ ಐತೆ. ಇಲ್ಲಿ ಮನೆ ಮುಂದೆ ಯಾರಾದ್ರೂ ನಿಂತ್ಕೊಂಡು ನೀನ್ ಇದ್ಯಾ ಅಂತ ಕೇಳಿದ್ರೆ ನಾನ್ ಕಲ್ಗುಂಡಂಗ್ ಇದ್ದೀನಲ್ಲ ಸ್ವಾಮಿ ಅಂತಾರೆ. ಅದಕ್ಕೆ ಯಾವ ಪ್ರಮಾಣನು ಬೇಡ, ಈ ಶರೀರಕ್ಕೆ ಬೇಡ ಪ್ರಮಾಣ ಅಂತದಲ್ಲ, ಆತ್ಮನ್ಗೆ ಅದಿನ್ನೂ ಸ್ಪಷ್ಟವಾಗಿರುವಂಥದ್ದು, ಅದಕ್ಕೆ ಯಾವುದೇ ಪ್ರಮಾಣ ಬೇಕಿಲ್ಲ. ಅದಕ್ಕಿಂತ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, ಶಂಕರ ಈಗ ಯಾರನ್ನೇ ಕೇಳ್ರಿ, ನಾನು ಇದ್ದೀನಿ ಹೇಳ್ತಾರೆ. ಇಲ್ಲಿ ನಾನು ಇದ್ದೀನಿ ಅಂತ ಹೇಳಿದ ತಕ್ಷಣ ಶಂಕರಾಚಾರ್ಯರು ದೇವರಿದ್ದಾರೆ ಅಂತ ಒಪ್ಕೊಂಡ್ಯಲ್ಲಪ್ಪ ಅಂತಾರೆ. ಅವನಿಗೆ ಅರ್ಥ ಆಗಲ್ಲ. ಏನು ಸ್ವಾಮಿ ದೇವರಿದ್ದಾನೆ ಅಂತ ಕೇಳಿದ್ರೆ ನಾನಿದ್ದೀನಿ ಅಂತ ಕೇಳಿದ್ರೆ ಹೌದು ಅಂದಿದ ತಕ್ಷಣ ನೀನೇ ಒಪ್ಕೊಂಡ್ಯಲ್ಲ ದೇವರಿದ್ದಾನೆ ಅಂತ, ನಮ್ಗೇನು ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ನೀವು ಬಿಚ್ಚಿ ಹೇಳ್ರಿ ಅಂತಾರೆ. ಇಲ್ಲಿ ಹಾವು ಇದೆ, ಏನಿದೆ? ಆ ಉತ್ತರ ಏನು? ಹಗ್ಗನೇ ಇರೋದು, ಹಾವಿಲ್ಲ. ಹಗ್ಗ ಇದೆ. ಹಾವು ಹಗ್ಗದ ಗಿರವನ್ನ ಸಾಲ ತಗೊಂಡ್ಬಂದಿದೆ. ಅದಕ್ಕೆ ಹಾವು ಇದೆ. ಆ ಇದೆ ಅನ್ನೋದು ಎಲ್ಲಿಂದ ಸಾಲ ಬಂದಿದೆ? ಹಗ್ಗದಿಂದ ಬಂದಿದೆ. ಅವರ ಅರ್ಥ ಅದು. ನಾನು ಇದ್ದೀನಿ ಇರವು. ಇಲ್ಲಿ ನಾನು ಅಂದಿದ ತಕ್ಷಣ ಶರೀರ ಅಲ್ಲ. ವಿಚಾರ ಮಾಡಪ್ಪ, ಹೂ ಎಮ್ ಐ? ನಾನಂದರೆ ಯಾರು? ನೀನು ತಿಳ್ಕೊಂಡ್ರದ್ದು ಈ ಶರೀರವನ್ನು ನಾನು ಅಂದ್ಕೊಂಡಿದ್ದೀಯ. ವಿಚಾರ ಮಾಡು. ಕಂಡಿದ್ದೆಲ್ಲ ಹಾಲ, ಬೆಳ್ಳಗಿರೋದೆಲ್ಲ ಹಾಲ, ಅಥವಾ ಮೇಲ್ಗಡೆ ಸೂರ್ಯ ಚಪಾತಿ ಗಾತ್ರ ಇರ್ತಾನೆ ಅಷ್ಟೇನಾ? ವಿಚಾರ ಮಾಡಿದ್ರೆ ಎಷ್ಟಾಗುತ್ತೆ? ಸೂರ್ಯನಿಂದ ಇವೆಲ್ಲ ಬಂದಿರೋದು. ಸೂರ್ಯ ಎಷ್ಟು ದೊಡ್ಡದಾಗಿರ್ಬೇಕು? ಆದ್ದರಿಂದ ವಿಚಾರ ಮಾಡೋದು. ಏನು ವಿಚಾರ ಮಾಡೋದು ಸ್ವಾಮಿ? ಈ ಶರೀರ ನಾನು ಅಂತಂದೆ, ಹೌದಪ್ಪ. ಜನಕ ಮಹಾರಾಜನ್ ನಾನು ಅಂತಂದೆ. ಎಲ್ಲಿ ಕನಸಿಗೆ ಬರಲಿಲ್ಲ. ಅಲ್ಲಿಯ ಬೇರೆ ಶರೀರ, ಅಲ್ಲಿ ನೀನು ಆ ಶರೀರವನ್ನು ನಾನು ಅಂತ ಇದ್ದೀಯ. ಹೋಗ್ಲಿ, ಅದೇ ನೀನಾದರೆ
ಇಲ್ಲಿಗೆ ಬರ್ತಾ ಬರೋಲ್ಲ. ಓ ಸಚ್ಚೆ ಏ ಸಚ್ಚೆ ನನ್ನ ಪ್ರಶ್ನೆ ಗೊತ್ತಿದೆ. ಆದ್ದರಿಂದ ಹಾಗಾದ್ರೆ ನಾನು ಯಾರು ಸ್ವಾಮಿ? ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಲ್ಲ, ಹಂಗಾಗೋಯ್ತು ನಿಮ್ಮ ಕತೆ. ಇದು ಅಲ್ಲ ಅದು ಅಲ್ಲ, ಮತ್ತು ನಾನು ಯಾರು? ಮೂರನೇ ಯಾರು ಅಂತ ಪ್ರಶ್ನೆ ಬರುತ್ತೆ. ಅಪ್ಪ ದೇವ್ರು ಇನ್ನೊಂದು ಅವಸ್ಥೆ ಕೊಟ್ಟಿದ್ದಾನೆ, ನಿದ್ದೆ ನೋಡ್ಕೊಂಬಿಡು, ಅಲ್ಲಿ ಇಲ್ವಲ್ಲ. ಹಾಗಾದರೆ ನಾನು ಎಚ್ಚರದ ಜನಕ ಮಹಾರಾಜನಾದ ಶರೀರವೂ ಅಲ್ಲ, ಕನಸಿನ ಭಿಕ್ಷುಕನೂ ಅಲ್ಲ, ಯಾವ ಶರೀರವೂ ಅಲ್ಲ. ಆದ್ದರಿಂದ ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ. ಅಲ್ಲಿಗೆ ನಾನು ಇದ್ದೀನಿ ಅಂದರೆ ಆತ್ಮನಿಂದ ಎರವನ್ನ ಸಾಲ ತಗೊಂಡ್ಬಂದು ನಾನಿದ್ದೀನಿ ಅಂತ ಹೇಳಬೇಕು. ಎಲ್ಲಿಗೆ ತೊಗೊಂಡೋಗ್ತಾರೆ ನೋಡ್ರಿ, ಇಷ್ಟು ಚಿಂತನೆ ಮಾಡಬೇಕು ನೋಡ್ರಿ. ಇದನ್ನು ಶಂಕರಾಚಾರ್ಯರ ಪ್ರಕಾರ ಸಂಸಾರ ಅಂತಂದರೆ ಇದು. ಸೊ ಅದಕ್ಕೆ ಪ್ರಪಂಚದಲ್ಲಿ ಯಾವುದೇ ವಸ್ತು ಇದೆ ಅಂದರೆ ಅವಸ್ಥೆ ಇದೆ ಅಲ್ಲಿ ಆತ್ಮನ ಹಿಡ್ಕೊಳ್ರಿ. ಅವಸ್ಥೆಗಳು ಹಿಡ್ಕೋಬೇಡ್ರಿ, ಒಡವೆ ಹಿಡ್ಕೋಬೇಡ್ರಿ, ಚಿನ್ನ ಇಟ್ಕೊಳ್ರಿ. ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ, ಮತ್ತೆ ಅರ್ಧ ಡಜನ್ ಇಟ್ಕೋಬೇಡ್ರಿ, ಆತ್ಮನ ಇಟ್ಕೊಳ್ರಿ. ಹಾಗೆ ಹೀಗೆ ನೋಡ್ತಾ ಹೋದಾಗ ನಮಗೆ ಆ ಬೇಸ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು. ಅದಕ್ಕೋಸ್ಕರನೇ ಇದೇ ಜ್ಞಾನ. ನಿಜವಾಗ್ಲೂ ನಾವು ಸಂಸಾರಿಗಳಲ್ಲ. ಅದಕ್ಕೋಸ್ಕರ ಇಷ್ಟು ಆಯಿತು. ಈಗ ಕರ್ಮಯೋಗಕ್ಕೆ, ಇಲ್ಲಿಗೆ ಕರ್ಮಯೋಗದ ವಿಚಾರ ಮುಗಿಯಿತು. ಈಗ ಈ ಕರ್ಮಯೋಗಕ್ಕೆ ಸ್ವಧರ್ಮ ದೃಷ್ಟಿಯಿಂದ ಕರ್ಮವನ್ನು ಮಾಡುವ ಅನುಷ್ಠಾನಕ್ಕೂ ಈಗ ಎರಡಕ್ಕೂ ವ್ಯತ್ಯಾಸ ಕೇಳ್ತಾ ಇದ್ದಾರೆ. ಯಾವುದು? ಇಲ್ಲಿವರೆಗೂ ನಾವು ಕರ್ಮಯೋಗ ನೋಡ್ಕೊಂಡು ಬಂದ್ವಿ. ಕರ್ಮಯೋಗಕ್ಕೆ ಮೊದಲೇ ಸ್ವಧರ್ಮದ ವಿಚಾರ ಬಂದಿತ್ತು. ಅಲ್ಲೇ 2ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವಂತ ಅವನಿಗೆ ಹೇಳಿರ್ತಾನೆ. ಅಲ್ಲಿಗೆ ಈ ಸ್ವಧರ್ಮಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಏನು? ಹಾಗೆ ಹೇಳಿದ್ರೆ ಹೇಳಿ, ಇಲ್ಲದ್ರೆ ಓದಬೇಕಾದ್ರೆ ಓದ್ತೀನಿ. ಇಲ್ಲಿ ಸ್ವಧರ್ಮ ಅಂದರೆ ಏನು? ಇಲ್ಲಿ ಆ ಸ್ವಧರ್ಮದಲ್ಲಿ ಏನೇನು ಹೇಳ್ಬೋದು ಹೇಳಿ. ಅರ್ಜುನನ ವಿಚಾರದಲ್ಲಿ ಸ್ವಧರ್ಮ, ಕರ್ಮಯೋಗ ಇಷ್ಟೊತ್ತು ಮಾತಾಡಿದೆ. ಸ್ವಧರ್ಮ ಅಂದ್ರೆ ಏನು? ಸ್ವಧರ್ಮ ಅಂದ್ರೆ ಅವನ ಇದು ಸರ್, ನಾಲ್ಕು ವಿಂಗಡಣೆಗೆ ಇರತ್ತಲ್ಲ. ಬ್ರಾಹ್ಮಣರು, ಕ್ಷತ್ರಿಯರು, ಶೂದ್ರರು, ಇದೆ ವೈಶ್ಯಸ್ ಅಂತ ಇಲ್ಲಿ ಅವ್ರ ಧರ್ಮಗಳಿರತ್ತೆ. ಇಲ್ಲಿ ಕ್ಷತ್ರಿಯ ಧರ್ಮ, ಅದನ್ನೇ ಹೇಳಿ. ವೃತ್ತಿ ಕ್ಷತ್ರಿಯ ಧರ್ಮದಲ್ಲಿ ಅವನು ಅಧರ್ಮನ ನಾಶ ಮಾಡಬೇಕು, ಧರ್ಮನ ಸ್ಥಾಪನೆ ಮಾಡಲೇಬೇಕು, ಧರ್ಮವನ್ನ ಕಾಪಾಡಬೇಕು. ಆಯ್ತು. ಅದಕ್ಕೆ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಬೇಕು. ಓಕೆ. ಆಮೇಲೆ ಈಗ ಯುದ್ಧ ಮಾಡಿದ್ರೆ ಹೇಳಿ ಯುದ್ಧ ಮಾಡಿದ್ರೆ ಅವ್ರು ಹೇಳಿ, ಯುದ್ಧ ಮಾಡಿದ್ರೆ ಅಕಸ್ಮಾತ್ ಸೋತ್ರೆ ಸ್ವರ್ಗ ಸಿಗತ್ತೆ, ಇಲ್ಲ ಗೆದ್ರೆ ರಾಜ್ಯ ಸಿಗತ್ತೆ, ಮತ್ತೆ 2 ಸಿಗತ್ತೆ ಅಂತ ಅಲ್ಲಿ ಹೇಳೋದು. ಸೊ ಅಲ್ಲಿಗೆ ಒಂದು ಕಲ್ಲು ಹೊಡೆದು ನೀವು ಏನು ಮಾಡಿದ್ರು ಒಳ್ಳೇದೆ. ಸತ್ರೂ ಬೆನಿಫಿಟ್ಟೆ, ಗೆದ್ರೂ ಬೆನಿಫಿಟ್ಟೆ. ಗೆದ್ರೆ ರಾಜ್ಯ ಭೋಗ್ಸೋ, ಸತ್ರೆ ಸ್ವರ್ಗ ಅನುಭೋಗಿಸು, 2 ಕಡೆನೂ ಬೆನಿಫಿಟ್ಟು. ಆದ್ದರಿಂದ ನೀನು ಸ್ವಧರ್ಮವನ್ನ ಮಾಡು. ಫಸ್ಟ್ ಕುಂತಾನೆ ಅರ್ಜುನನಿಗೆ ಈ ಮೋಕ್ಷ ಗೀಕ್ಷೆ ಹೇಳೋಕ್ಕೆ ಬರೋಲ್ಲ. ನೀನು ಸ್ವಧರ್ಮದಿಂದಲಾದರೂ ಮಾಡಬೇಕು. ರಾಜ ಅಂತಂದಮೇಲೆ ಧರ್ಮವನ್ನು ಕಾಪಾಡೋದ ಒಂದು ಧರ್ಮ. ಅದಕ್ಕೆ ರಾಮಾಯಣದಲ್ಲಿ ರಾಮನ್ನ ಎಕ್ಸಾಂಪಲ್ ತಗೊತಾರೆ. ಧರ್ಮದ ಪರಾಕಾಷ್ಠೆ ಹೇಗಿದೆ ಅವೆಲ್ಲ ಗೊತ್ತಿದೆ ನಮಗೆ, ಚಿಂತನೆ ಮಾಡಿದ್ವಿ ನಾವು. ಆದ್ದರಿಂದ ಧರ್ಮ ಫಸ್ಟ್. ಇನ್ನು ಹೋಗಲಿ, ಇದಾಯಿತು. ಈಗ ನೀನು ಅಷ್ಟು ಮಾಡಿದ್ರೂ ನೀನು ಯುದ್ಧ ಮಾಡಲೇಬೇಕು. ಅವನು ಯುದ್ಧ ಮಾಡೋದಿಲ್ಲ ಅಂತ ಇದ್ನಲ್ಲ, ಇವನೇನು ಮಾಡ್ದ ಅರ್ಜುನ? ಅವನೇನು ಮಾಡಿದ್ನಪ್ಪ? ಸ್ವಧರ್ಮ ಬಿಟ್ಟ ಮತ್ತೇನು ಮಾಡಕ್ಕೆ ಹೋದ ಅವನು? ಇನ್ನೇನು ಭಿಕ್ಷೆ ಬೇಡಕ್ಕೂ ರೆಡಿ ಆಗ್ಬಿಟ್ಟ. ಭಿಕ್ಷೆ ಬೇಡದು ಏನದು? ಪರಧರ್ಮ.